ಬರ್ರಿ ಕರುನಾಡಿಗೆ ನಮಸ್ಕಾರ. ನಾನು ನಿಮ್ಮ ಶಾಂತಲಕ್ಷ್ಮಿ ದಾನೇಕವಡ್ಗಿಮಠ್. ಇವತ್ತು ನನಗೆ ಬಹಳ ಖುಷಿ ದಿನ. ಬಹಳ ಖುಷಿ ದಿನ ಐತ್ರಿ. ಖುಷಿ ದಿನ ಏನಂತ ಹೇಳ್ಬೇಕು. yesterday I got a trophy in my school. Best all-rounder student primary. Congratulations, Shantalakshmi avare. I want your blessings and support. Okay, good. Today is my second lecture. KSET, Maharashtra set, NTA, CTT and TET. On ಇವತ್ತು 14th ಇನ್ಸ್ಟಿಂಕ್ಟ್ಸ್ ಅಂದ್ರೆ ಬಾರ್ನ್ ನೇಚರ್. ನನಗೂ ನೇಚರ್ ಐತ್ರಿ, ನಿಮ್ಗೂ ನೇಚರ್ ಅಂದ್ರೆ ಡಿಫ್ರೆಂಟ್ ಸ್ವಭಾವ. ಎಲ್ಲರೂ ಸ್ವಭಾವ ಹೆಂಗಿರ್ತಾರಿ? ಡಿಫ್ರೆಂಟ್. ಎಲ್ಲರೂ ಸೇಮ್ ಇರ್ತಾರೆ ಸ್ವಭಾವ? ನೋ. ನಿಮ್ ಸ್ವಭಾವ ಹೆಂಗದ್ರಿ? ಜಗಳ ಗಂಟಿದ್ರಿ ನೀವು. William McDougall, he is from Britain. He wrote one book in 1908. The book name is An Introduction to Social Psychology. Okay. William McDougall. Okay. Next. ಈ 14 ಸ್ವಭಾವ ಯಾವ ಹೇಳ್ರಿ ನಮ್ಮ ಸ್ವಭಾವ. ಫಸ್ಟ್ ಫ್ಲೈಟ್ ಅಂದ್ರೆ ಅಂಜಿ ಹೋಗೋದು. ಅಂಜಿ ಹೋಗೋದು. ಎಲ್ಲಿ ಹೋಗೋದು? ಓಡಿ. ರನ್ ಅವೇ. ಯಾರೇ ಬೈದ್ರಂತ ನಾವು ಓಡಿ ಹೋಗ್ತೇವ್. ಸೆಕೆಂಡ್ ಮತ್ತೆ ಯಾವಾಗ ಓಡುತ್ತೀರಿ? ವೆನ್ ಟೀಚರ್ಸ್ ಯಾವಾಗ ನಮ್ ಟೀಚರ್ ಬೈತಾರ ಅವಾಗ ನಾವು ಓಡಿ ಹೋಗ್ತೇವ್. ಸೆಕೆಂಡ್ ರಿಪಲ್ಷನ್, ರಿಜೆಕ್ಟ್, ಅದಕ್ಕೆ ಬಿಟ್ಟು ಬಿಡೋದು. ತಿರಸ್ಕಾರ. ಥರ್ಡ್ ಕ್ಯೂರಿಯಾಸಿಟಿ, ಫೈಂಡಿಂಗ್ ನ್ಯೂ ಅಂದ್ರೆ ಹೊಸ ತೊಳೋದು. ಫೋರ್ತ್ ಪಗ್ನಾಸಿಟಿ ಅಂದ್ರೆ ಜಗಳ ಮಾಡೋದು. ಸ್ವಭಾವ ಇರ್ತೇನ್ರಿ? ಯಾವಾಗ ಜಗಳ ಆಡೋದು ಇರ್ತಾರ ಅವ್ರು. ಫಿಫ್ತ್ ಸೆಲ್ಫ್ ಅಸರ್ಷನ್ ಮೀನ್ಸ್ ಅವ್ರದೇ ಬಹಳ ಇದು ಮಾಡ್ತಾರ. ಉಪಹಾರ, ಆತ್ಮಗೌರವ. ಸೆಲ್ಫ್ ಅಬೇಸ್ಮೆಂಟ್, ಹಂಬಲ್, ಬಹಳ ನಂಬರ್ ಇರ್ತಾರ ಅವ್ರು. ನಂಬರ್ ಲೈಕ್ ಫಾದರ್, ಅಪ್ಪ. ಪ್ಯಾರೆಂಟಲ್ ಲವ್, ಪಾಲಕರ ಮೀನ್ಸ್ ಪ್ರೀತಿ. ಏನ್ ಮಾಡ್ತಿರ್ತಾರ ಪಾಲಕರು? ಪ್ರೊಟೆಕ್ಷನ್, ಇದು ಪ್ರೀತಿ ಮಾಡ್ತಾರ. ಯಾರಿಗೆ? ಚಿಲ್ಡ್ರನ್, ಮಕ್ಕಳಿಗೆ. ಅವ್ರ ಮಕ್ಕಳಿಗೆ ಮತ್ತವ್ರ ಮಕ್ಕಳಿಗೆ? ಅವ್ರ ಮಕ್ಕಳಿಗೆ. ಗ್ರೆಗಾರಿಯಸ್ ಅಂದ್ರೆ ಗುರು ಸಮೂಹ. ಲಿವಿಂಗ್ ಇನ್ ಗ್ರೂಪ್. ನೈನ್ತ್ ಅಕ್ವಿಸಿಟಿವ್ನೆಸ್ ಅಂದ್ರೆ ಸಂಗ್ರಹ, ಹೊಸ ಥಿಂಗ್ಸ್ ತೊಳವ್. 10th constructive, creating new. Food seeking, finding food. Reproduction, giving birth. ಅಪೀಲ್ ಅಂದ್ರೆ ಹೆಲ್ಪ್, ಸಹಾಯ ಪಡೆಯೋದು. ಲಾಫ್ಟರ್, ಸ್ಮೈಲ್, ನಗು.
ಅವ್ರ ಸ್ವಭಾವ ಇರ್ತಾರ ನಗ ಬೈದ್ರ ನಗ್ತಾರ ಹೊಡೆದ್ರ ನಗ್ತಾರ ಜಾಡಿಸಿ ಹೋದ್ರ ನಗ್ತಾರ ಥ್ಯಾಂಕ್ ಯು. ಅವ್ರ ಏನ್ ಬೈಪಟ್ ಮಾಡ್ಬೇಕ್ರಿ? Please all revise this all 14th instance. 14 ಸ್ವಭಾವ. Sabha. Thank you.